ಅಪ್ಪಿ ತಪ್ಪಿನೂ ಈ ಒಂದು ಹೋಮ್ ರೆಮಿಡಿನ ನೀವು ಹಚ್ಚಿದ್ರಿ ಕೂದಲಿಗೆ ಅಂದ್ರೆ ನಿಮ್ಮ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಬರೋದು ನೋಡಿ ಶಾಕ್ ಆಗ್ಬೇಕು. ನೀವು ಹೊಳ್ಳಮಳ್ಳ ಪಾರ್ಲರ್ಗೆ ಹೋಗಿ ಕಟ್ ಮಾಡಿಸ್ಕೊಳಕ್ಕೂ ಬೇಸರ ಆಗ್ಬೇಕು. ಎಲ್ರಿಗೂ ಒಂದು ಆಸೆ ಇರುತ್ತೆ, ನನ್ನ ಕೂದಲನ್ನು ಉದ್ದ ಮತ್ತು ದಪ್ಪ ಇರಬೇಕು, ಎಲ್ಲರ ನಡುವಿನ ಅಟ್ರಾಕ್ಟಿವ್ ಆಗಿ ಕಾಣಬೇಕಂತ. ನಾವೇನು ಮಾಡ್ತೀವಿ, ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ಗಳನ್ನು ತೊಗೊಂಡು ಬಂದು ತಲೆಗೆ ಹಚ್ತೀವಿ. ಅದು ಒಂದಲ್ದ 10 ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಕೂದಲು ಉದುರುತ್ತೆ, ಕೂದಲು ತೆಳ್ಳಗೆ ಆಗ್ತಾವೆ, ಕೂದಲು ಬ್ರಾಕೇಜ್ ಆಗ್ತೈತಿ, ಒಂದಲ್ದ 10 ಕ್ರಿಯೇಟ್ ಆಗ್ತಾವೆ ರೀ. ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತೈತಿ. ₹0 ಖರ್ಚೊಳಗೆ ನೀವು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಸಖತ್ತಾಗಿರೋಂಥ ಒಂದು ಹೋಮ್ ರೆಮಿಡಿನ ತಯಾರು ಮಾಡಬಹುದು. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಾಮೆಂಟ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ. ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ, ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿರಿ. ನಿಮಗೆ ಒಂದೆಳೆ ತಿಳಿಲಿಲ್ಲ ಅಂದರೆ ನೀವು ಚಿಕ್ಕದಾಗಿ ಕಮೆಂಟ್ ಕೂಡ ಹಾಕ್ಬೋದು. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಬಾಳೆಹಣ್ಣು ತೊಗೊಂಡೇನಿ, ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ನಾನು ಮೆಂತ್ಯ ಕಾಳು ತೊಗೊಂಡೇನಿ ರೀ. ಇದನ್ನು ಬರೀ ಹಿಂಗೇ ಯೂಸ್ ಮಾಡಬಾರ್ದು, ಇದನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಬೇಕಂತ ನಾನು ಹೇಳ್ಕೊಟ್ಟೆ. ನೀವು ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿದರೆ ಮಾತ್ರ ಇದ್ರ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಮೆಂತ್ಯ ಕಾಳು ನಮ್ಮ ಕೂದಲನ್ನು ಬೌನ್ಸಿ ಮಾಡೋಕೆ, ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡೋಕೆ, ನಮ್ಮ ಕೂದಲನ್ನು ಹೆಲ್ದಿಯಾಗಿಡಾಕ, ನಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಡಾಕ ಭಾಳ ಒಂದು ಹೆಲ್ಪ್ ಮಾಡುತ್ತೆ ರೀ. ಜೊತೆಗೆ ಇದು ನಿಮ್ಮ ಕೂದಲನ್ನು ಬೆಳ್ಳಗಾಗಕ್ಕೆ ಬಿಡೋಂಗಿಲ್ಲ. ಅಂದರೆ ಚಿಕ್ಕ ವಯಸ್ಸಲ್ಲಿ ಇವಾಗ ನೋಡಿರಿ ಗ್ರೇ ಹೇರ್ ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ಅದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತಾ, ನಿಮ್ಮ ಕೂದಲನ್ನು ಉದ್ದ ಮತ್ತು ದಪ್ಪ ಮಾಡೋಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ. ಈ ಒಂದು ಇಂಗ್ರೀಡಿಯೆಂಟ್ಸ ಎಲ್ಲರೂ ಅಡುಗೆ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಲವಂಗ ತೊಗೊಂಡೀನಿ. ಈ ಲವಂಗ ಸಹಿತ ಅಷ್ಟೇ ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತೈತಿ. ನೀವು ಹೊರಗಡೆಯಿಂದ ತೊಗೊಂಡ್ಬರ್ಬೇಕು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ. ಲವಂಗ ಮೊದಲೇ ಮಾತು ಬಂದುಬಿಟ್ಟು, ಲವಂಗ ನಮ್ಮ ಒಂದು ಸ್ಕ್ಯಾಲ್ಪಲ್ಲಿ ಏನು ಇನ್ಫೆಕ್ಷನ್ ಫಂಗಸ್ ಎಲ್ಲ ಆಗಿರುತ್ತಲ್ಲ ರೀ, ಅದನ್ನು ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ. ಅದು ತೆಗೆದು ಹಾಕ್ತಪ್ಪ ಅಂತಂತಂದ್ರೆ ನಮ್ಮ ಒಂದು ಸ್ಕ್ಯಾಲ್ಪ್ ಹೆಲ್ದಿ ಆಗುತ್ತಾ, ಅಲ್ಲಿ ಹೇರ್ಸ್ ಒಂದು ರೀಗ್ರೋತ್ ಆಗೋಕೆ, ಹುಟ್ಟಾಕ, ಮರು ಕಳ್ಸೋಕೆ ಸ್ಟಾರ್ಟ್ ಆಗ್ತೈತಿ. ಮರುಜೀವ ತುಂಬುತ್ತೆ ರೀ ಇದು ಕೂದಲಿಗೆ ಬೆಳೆಯೋಕೆ. ಎಲ್ಲೆಲ್ಲಿ ಪ್ಯಾಚಾಗಿರುತ್ತಲ್ಲ, ನೀವು ಅಲ್ಲಿ ಜಸ್ಟ್ ಇದ್ರದ್ದೊಂದು ಹೇಳಿರುವಂಥ ನಮ್ಮ ಮನೆ ಮದ್ದನ್ನು ನೀವು ಯೂಸ್ ಮಾಡಿದ್ರಂದ್ರೆ ವಾರದೊಳಗೆ ನೀವು ಶಾಕ್ ಆಗ್ತೀರಿ ನಿಜವಾಗ್ಲೂ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೊಕೊನಟ್ ಆಯಿಲ್. ನಿಮಗೆ ಬೇರೆ ಆಯಿಲ್ ಬೇಕಂತಂದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು. ಬಾದಾಮ್ ಆಯಿಲ್, ಆಲಿವ್ ಆಯಿಲ್ ಎಲ್ಲನೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಪ್ಯಾರಾಶೂಟ್ ಯಾಕೆ ತೊಗೊಂಡೇನೆಂದ್ರೆ ಎಲ್ಲರಿಗೂ ಭಾಳ ಈಸಿಯಾಗಿ ಮನೆಯೊಳಗೆ ಸಿಗ್ತೈತಿ, ಪ್ರತಿಯೊಬ್ಬರಿಗೂ ಇದನ್ನು ಮಾಡ್ಕೊಳ್ಬೋದು ಅನ್ನೋ ಸಲುವಾಗಿ ನಾನು ಇಲ್ಲಿ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೀನಿ. ಕೊಕೊನಟ್ ಆಯಿಲ್ ನಮ್ಮ ಒಂದು ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಡೋಕೆ ಸಹಾಯ ಮಾಡುತ್ತೆ, ನಮ್ಮ ಒಂದು ಕೂದಲನ್ನು ಉದ್ದ ಮತ್ತು ಸಿಲ್ಕಿ ಮತ್ತು ಶೈನಿ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಸೊ ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಬಟ್ಲ ತೊಗೊಂಡೇನಿ ರೀ. ಬಟ್ಟಲ್ದೊಳಗೆ ನಾವು ಇವಾಗ ಬಾಳೆಹಣ್ಣು ತೊಗೊಂಡಿದ್ವಲ್ಲ, ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಂತ ನೋಡಿಕೊಂಡು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ರಿ. ನಾನು ಆಲ್ರೆಡಿ ಇದ್ರದ್ದು ಒಂದು ಹೋಮ್ ರೆಮಿಡಿನ ಮಾಡಿಟ್ಟಿನಿ. ನನಗಂತೂ ಭಾಳ ಅಂದ್ರೆ ಭಾಳ ಒಳ್ಳೆಯ ಒಂದು ರಿಸಲ್ಟ್ ಸಿಗತ್ತೈತಿ. ನಾನು ನನ್ನ ಮಗಳಿಗೂ ಹಚ್ತೀನಿ, ನಾನು ಹಚ್ಕೊಳ್ತೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಬಾಳೆಹಣ್ಣು ತೊಗೊಂಡೇನಿ, ನಿಮಗೆ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪನೇ ಇಲ್ಲಿ ಕ್ವಾಂಟಿಟಿ ಮಾಡ್ಕೊಳತ್ತೀನಿ. ನೀವು ಬೇಕಂದ್ರೆ ಹೆಚ್ಚು ಕಡಿಮೆ ಸಹಿತ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನು ಸ್ವಲ್ಪ ಬಾಳೆಹಣ್ಣು ತೊಗೊಂಡು ಅದನ್ನು ಚಲೋ ನಂಗೆ ಕೈಯಿಂದ ಹಿಸ್ಕೊಳತ್ತೀನಿ. ಜಾಸ್ತಿ ತೊಗೊಳೋದಾದರೆ ಮಿಕ್ಸಿಗೆ ಸಹಿತ ಹಾಕ್ಕೊಳ್ಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಮೆಂತ್ಯ ಕಾಳು ನೆನೆಸಿ ಇಟ್ಕೊಂಡೇನಿ ರೀ. ನಾ ಇವನ್ನ ಹಂಗನ ಹಾಕಕ್ಕೆ ಹೋಗ್ಬೇಡ್ರಿ. ಸೊ ಅದಕ್ಕೆ ಹೇಳಿದೆ ನಾನು, ಸ್ಕಿಪ್ ಮಾಡೋ ಎಂಡ್ ತನಕ ನೋಡಿರಿ, ಇದ್ರ ರಿಸಲ್ಟ್ ಚಲೋ ತಂಗೆ ಸಿಗ್ಬೇಕಂತಂದ್ರೆ. ನಾ ಇಲ್ಲಿ ನೆನೆಸಿ ಹಾಕ್ಕೊಂಡ್ರಿ ಅಂತಂದ್ರೆ ನೆನೆದಿರುವಂಥ ಮೆಂತ್ಯ ಕಾಳನ್ನು ತೊಗೊಂಡೇನಿ. ನಿಮಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡೋದಾದರೆ ನೀವು ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಹೆಚ್ಚು ಮತ್ತು ಕಡಿಮೆ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಲವಂಗ ತೊಗೊಂಡೇನಿ ರೀ. ಲವಂಗ ಅದನ್ನು ಹೇಳಿದೆ ನಾನು, ಜಾಸ್ತಿ ಬೇಕಂದ್ರೆ ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ ಲವಂಗ ತೊಗೊಂಡೇನಿ. ಲವಂಗ ನಮ್ಮ ಒಂದು ಫಂಗಲ್ ಇನ್ಫೆಕ್ಷನ್ ಅಂದರೆ ನಮ್ಮ ಒಂದು ತಲೆಯೊಳಗೆ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅದನ್ನೆಲ್ಲ ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ ರೀ. ಸೊ ನಾ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡೀನಿ. ಪಾತ್ರೆಗೆ ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಪ್ರಿಪೇರ್ ಮಾಡತ್ತೀನಿ. ಕೊಕೊನಟ್ ಆಯಿಲನ್ನು ಅಂದರೆ ಕೊಬ್ಬರಿ ಎಣ್ಣೆನ ಹಾಕತ್ತೀನಿ. ನಾನು ಮೊದಲೇ ಹೇಳಿದೆ ನಿಮಗೆ, ಯಾವುದಾದ್ರೂ ಫೇವ್ರೇಟ್ ನಿಮ್ಮ ಆಯಿಲ್ ಇದ್ದರೆ ನೀವು ಅದನ್ನು ಹಾಕ್ಕೊಳ್ಬಹುದು. ನಾ ಇಲ್ಲಿ ಒಂದು ಬಟ್ಟಲದೊಳಗೆ ಬಾಳೆಹಣ್ಣು ಮತ್ತು ಲವಂಗ, ಮೆಂತ್ಯ ಕಾಳನ್ನು ತೊಗೊಂಡಿದ್ದೆಲ್ಲ ನೆನೆಸಿರೋ ಮೆಂತ್ಯ ಕಾಳನ್ನು ಅದನ್ನು ಇದ್ರೊಳಗೆ ಹಾಕ್ಕೊಳಕತ್ತೀನಿ ರೀ. ಇದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಇದು ಎಷ್ಟು ಚೆಂದ ಆಗ್ಬೇಕಂದ್ರೆ ಹೇಳ್ಕೊತ ಹೋಗ್ತೇನೆ ನಿಮಗೆ, ನೀವು ಸ್ಕಿಪ್ ಮಾಡ್ದಂಗೆ ನೋಡಿರಿ. ಈ ಒಂದು ಬಾಳೆಹಣ್ಣು ನಮ್ಮ ಒಂದು ಕೂದಲಿಗೆ ನ್ಯಾಚುರಲ್ ಮಾಯ್ಶ್ಚರೈಸರ್ ಕೊಡುತ್ತೆ ರೀ. ಮತ್ತು ಫ್ರೀಜಿ ಹೇರ್ ಇದ್ದರೆ, ಡ್ಯಾಮೇಜ್ ಹೇರ್ ಇದ್ದರೆ ಅದನ್ನು ರಿಪೇರ್ ಮಾಡಿ ನಿಮ್ಮ ಕೂದಲನ್ನು ಹೆಲ್ದಿಯಾಗಿ ಸ್ಟ್ರಾಂಗ್ ಮಾಡುತ್ತೆ. ನಿಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡೋಕೆ, ನಿಮ್ಮ ಕೂದಲನ್ನು ಮರುಜೀವ ಪಡೆಯೋಕಂದ್ರೆ ನಿಮ್ಮ ಕೂದಲು ಎಲ್ಲೆಲ್ಲಿ ಹುಟ್ಟಿರೋದಿಲ್ಲಲ್ಲ ಅಲ್ಲಿ ಮತ್ತೆ ವಾಪಸ್ ಮರುಕಳಿಸುವಂಥ ಕೆಲಸ ಮಾಡುತ್ತೆ. ಈ ಎಲ್ಲ ಪೂರನ ಹೇಳಿರುವಂಥ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಚಲೋತ್ನಾಗ ಹಾಕ್ಕೊಂಡು ನೀವು ಈ ಥರ ಆಯಿಲ್ನಾಗ ಹಾಕಿ ಈ ಆಯಿಲನ್ನು ಪ್ರಿಪೇರ್ ಮಾಡಿದಾಗ ನಿಮಗೆ ಇದರಲ್ಲಿ ಸಿಗುವಂಥ ಬೆನಿಫಿಟ್ಸ್ ಅದ ರೀ ನಿಜವಾಗ್ಲೂ.
ನೀವು ಎಷ್ಟೋ ಸಾವಿರ ರೂಪಾಯಿ ಕೊಟ್ಟು ನೀವು ಆಯಿಲನ್ನು ಖರೀದಿ ಮಾಡಿದರೂ ಸಿಗದೇ ಇರುವಂಥ ಒಂದು ಬೆನಿಫಿಟ್ಸ್ ಈ ಒಂದು ನಿಮಗೆ ಆಯಿಲ್ ಒಳಗೆ ಸಿಗ್ತೈತಿ. ಇದನ್ನು ಕುದಿಸ್ಬೇಕಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ ಚೇಂಜ್ ಆಗೈತೆ ಅಂಥೇಳಿ. ಹಿಂಗೆ ಕಲರೆಲ್ಲ ಚೇಂಜ್ ಆಗ್ಬೇಕು ರೀ, ಚಲೋತ್ನಂಗೆ ಕರ್ರಗೆ ಆಗ್ಬೇಕು. ಈ ಥರ ಆದಾಗಲೇ ಇದ್ರದ್ದೊಂದು ಬೆನಿಫಿಟ್ಸ್ ಈ ಒಂದು ಆಯಿಲ್ ಒಳಗೆ ಹೋಗೋಕೆ ಸಾಧ್ಯ. ಇವಾಗ ಏನು ಮಾಡ್ತೀರಿ ಅಂದರೆ ಎಲ್ಲ ಚಲೋತ್ನಂಗೆ ಕುದಿಸ್ಕೊಂಡಾದ್ಮೇಲೆ ಭಾಳ ಹೊತ್ತನ ಕುದಿಸೋ ಅವಶ್ಯಕತೆ ಇಲ್ಲ ರೀ. ಇದು ಭಾಳ ಹೊತ್ತನ ಟೈಮ್ ತೊಗೊಳ್ಳೋದಿಲ್ಲ, ಜಲ್ದಿನೇ ಆಗಿಬಿಡುತ್ತೆ. ಇದನ್ನು ಚಲೋತ್ನಂಗೆ ಕುದಿಸ್ಕೊಂಡಾದ್ಮೇಲೆ ಇದನ್ನು ಬಂದ್ ಮಾಡ್ಕೊಳ್ರಿ ಗ್ಯಾಸ್. ರಾತ್ರಿ ಎಲ್ಲ ಇದ್ರೊಳಗೆ ಬಿಟ್ಬಿಡ್ರಿ. ಬೆಳಗ್ಗೆ ಎದ್ದ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿರಿ. ನೀವು ಯಾವಾಗ ಆಯಿಲನ್ನು ಹಚ್ಕೊಳ್ತೀರ ತಲೆಗೆ, ಆದರೆ ಇದ್ರದ್ದು ಒಂದು ಬೆನಿಫಿಟ್ ಸಿಗಬೇಕಂತಂದ್ರೆ, ಒಳ್ಳೆ ರಿಸಲ್ಟ್ ಬೇಕಂದ್ರೆ ನಿಮಗೆ ವಾರದಲ್ಲಿ ಒಂದು 2 ಸರಿನಾದರೂ ಯೂಸ್ ಮಾಡ್ಕೊಳ್ರಿ. ನೀವು ಯಾವಾಗ ಆಯಿಲನ್ನು ಯೂಸ್ ಮಾಡ್ತೀರಿ ಹಚ್ಕೊಳ್ತೀರಾ ಅದನ್ನು ನೈಟ್ ಹಚ್ಕೊಳ್ರಿ. ಓವರ್ ನೈಟ್ ಹಚ್ಕೊಂಡು ಮಾರ್ನಿಂಗ್ ಎದ್ದು ನೀವು ಮೈಲ್ಡ್ ಶಾಂಪೂಯಿಂದ ಶಾಂಪೂ ಮಾಡಿದ್ರಂದ್ರೆ ನಿಮ್ಮ ಕೂದಲು ನೋಡಿರಿ ಇಷ್ಟು ಚಂದ ಕಾಣಿಸ್ತಾವೆ. ಆಮೇಲೆ ಇಷ್ಟು ಜಲ್ದಿನೂ ಉದ್ದು ಬರ್ತಾವೆ, ದಪ್ಪ ದಪ್ಪ ಅನ್ನಿಸ್ತಾವೆ, ಫ್ರೀಜಿ ಇರೋಂಗಿಲ್ಲ, ಮ್ಯಾನೇಜಬಲ್ ಆಗುತ್ತೆ, ಸಖತ್ತಾಗಿರುತ್ತೆ, ರಿಸಲ್ಟ್ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗ್ತೀನಿ. ಜೈ